ಹಾಯ್ ಹಲೋ ನಮಸ್ತೆ. ಇದು ಶಾರದಾ ಪಾಠಶಾಲಾ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಚೆನ್ನಾಗಿ ಓದ್ತಾ ಇದ್ದೀರಾ ಅಂತ. ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ಯಾವುದೇ ವಿಡಿಯೋ ಬಂದು ನಿಮಗೆ ತಲುಪುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಹೊಸ ನೇಮಕಾತಿಗಳ ಕುರಿತು ಸರ್ಕಾರ ಏನಂತ ಆದೇಶ ಹೊರಡಿಸಿದೆ ಅಂಥೇಳಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಲಾಸ್ಟ್ ವಿಡಿಯೋ ನೋಡಿರ್ಬೋದು, ಹೊಸ ನೇಮಕಾತಿಗಳು ಎಷ್ಟಾಗುತ್ತೆ, ಯಾವಾಗ ಆಗುತ್ತೆ ಅಂತೆಲ್ಲ ತಿಳಿಸಿದ್ದೆ. ಸೊ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಆ ವಿಡಿಯೋವನ್ನು ನೋಡಿ, ನೆಕ್ಸ್ಟ್ ಈ ವಿಡಿಯೋವನ್ನು ನೋಡಿ. ಸೊ ಈ ಒಂದು ವಿಡಿಯೋದಲ್ಲಿ ಸರ್ಕಾರ ಒಂದು ನೇಮಕಾತಿಗಳ ಕುರಿತು ಹೈಕೋರ್ಟ್ ಏನಂತ ಹೇಳಿದೆ, ಸರ್ಕಾರ ಯಾವ ರೀತಿ ನೇಮಕಾತಿಗಳು ನಡೆಸುತ್ತೆ, ಯಾವ ಒಂದು ಮೀಸಲಾತಿ ಅಡಿಯಲ್ಲಿ ನಡೆಸುತ್ತೆ ಅನ್ನೋದರ ಒಂದು ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಕರ್ನಾಟಕ ಸರ್ಕಾರದ ನಡವಳಿಕೆಗಳು 2022 ಅಧಿನಿಯಮದನ್ವಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಹೆಚ್ಚಿಸಲಾದ ಮೀಸಲಾತಿ ಪ್ರಮಾಣವನ್ನು ಪ್ರಶ್ನಿಸಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿದ್ದ ಪ್ರಕರಣಗಳಲ್ಲಿ ಮಾನ್ಯ ನ್ಯಾಯಾಲಯವು ನೀಡಿರುವ ಮಧ್ಯಂತರ ಆದೇಶದ ಹಿನ್ನೆಲೆಯಲ್ಲಿ ನೇಮಕಾತಿ ಪ್ರಕ್ರಿಯೆಯನ್ನು ಮುಂದುವರಿಸಲಿಕ್ಕೆ ಕೈಗೊಳ್ಳಬೇಕಾದ ಕ್ರಮಗಳ ಒಂದು ಕುರಿತು ಇಲ್ಲಿ ತಿಳಿಸಲಾಗಿದೆ. ಅದೇನೇನಂತ ನೋಡ್ತಾ ಹೋಗೋಣ. ಒಂದು ಮೀಸಲಾತಿ ಬಗ್ಗೆ ತಿಳಿಸ್ತಾ ಹೋಗಿದ್ದಾರೆ. ಹಾಗೆ ಕೆಲವೊಂದು ಇಂಪಾರ್ಟೆಂಟ್ ರೋಸ್ಟರ್ ಬಗ್ಗೆ ತಿಳಿಸಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಮಾಜಿ ಸೈನಿಕ, ಅಂಗವಿಕಲ, ಮಹಿಳೆ ಯೋಜನೆಗಳಿಂದ ನಿರ್ವಸಿತರಾದವರು, ಗ್ರಾಮೀಣ ಅಭ್ಯರ್ಥಿ, ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿ ಮತ್ತು ತೃತೀಯ ಲಿಂಗಿಗಳಿಗೆ ಕಲ್ಪಿಸಲಾದ ಸಮತಳ ಮೀಸಲಾತಿಯನ್ನು ಜಾರಿಗೊಳಿಸಲು 100 ಬಿಂದುಗಳ ರೋಸ್ಟರನ್ನು ನಿಗದಿಪಡಿಸಿ ಆದೇಶಿಸಲಾಗಿದೆ. ಸೊ ಇಲ್ಲಿ ನೋಡ್ಬೋದು, 101 ಜಾತಿಗಳನ್ನು ಪ್ರವರ್ಗ ಎ, ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿಗಳೆಂದು 3 ಪ್ರವರ್ಗಗಳಾಗಿ ವರ್ಗೀಕರಿಸಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಪ್ರಸ್ತುತ ಜಾರಿಯಲ್ಲಿರುವ 17% ಮೀಸಲಾತಿಯನ್ನು ಪ್ರವರ್ಗ ಎ ರಲ್ಲಿ ಸಮುದಾಯಗಳಿಗೆ 60%, ಪ್ರವರ್ಗ ಬಿ ರಲ್ಲಿನ ಸಮುದಾಯಗಳಿಗೆ 6% ಮತ್ತು ಪ್ರವರ್ಗ ಸಿ ರಲ್ಲಿನ ಸಮುದಾಯಗಳಿಗೆ 5% ಮೀಸಲಾತಿಯನ್ನು ನಿಗದಿಪಡಿಸಿ ಆದೇಶಿಸಲಾಗಿರುತ್ತದೆ. ಪ್ರವರ್ಗ ಎ ಯಲ್ಲಿರುವವರಿಗೆ 6%, ಹಾಗೆ ಪ್ರವರ್ಗ ಬಿ ಯಲ್ಲಿರೋರಿಗೆ 6%, ಹಾಗೆ ಪ್ರವರ್ಗ ಸಿ ಯಲ್ಲಿ ಬರುವಂತಹ ಒಂದು ಸಮುದಾಯಗಳಿಗೆ 5% ಮೀಸಲಾತಿಯನ್ನು ನೀಡಿ ಈ ಒಂದು ನೇಮಕಾತಿ ನಡೆಸಬೇಕು ಅಂತ ಹೈಕೋರ್ಟ್ ಮಧ್ಯಂತರ ಆದೇಶವನ್ನು ಹೊರಡಿಸಿದೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಯಾವ ಒಂದು ಮಧ್ಯಂತರ ಆದೇಶ ಅಂತಂದರೆ 27/11/2025 ಕೆಳಗಿನಂತೆ ಮಾನ್ಯ ಉಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ಹೊರಡಿಸಿರುತ್ತೆ. ಅದೇನು ಅಂತಂದರೆ, ವಿ ಕನ್ಸಿಡರ್ ಇಟ್ ಅಪೋಸಿಟ್ ಟು ಮಾಡಿಫೈ ಅವರ್ ಆರ್ಡರ್ ಡೇಟೆಡ್ 19/11/2025 to direct that no further notifications for recruitment or appointment on the basis of increased reservation. ಓಕೆ, ಇದು ಹೊಸ ಮೀಸಲಾತಿ ಒಂದು ಅಳವಡಿಸಿ ಮಾಡಿಕೊಳ್ತಾ ಇಲ್ಲ, ಹಳೆ ಮೀಸಲಾತಿ ಏನಿದೆ ಸೊ ಆ ಒಂದು ಬೇಸ್ ಮೇಲೆ ನಡೆಸುತ್ತೆ. ಅದು ಹೈಕೋರ್ಟ್ನ ಒಂದು ಆದೇಶಕ್ಕೆ, ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತೆ ಅಂತ ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅದನ್ನೇ ಮಾನ್ಯ ಉಚ್ಚ ನ್ಯಾಯಾಲಯವು ಮೇಲಿನಂತೆ ನೀಡಿರುವ ಮಧ್ಯಂತರ ಆದೇಶದಿಂದಾಗಿ ಹಲವಾರು ಇಲಾಖೆಗಳಿನ ಖಾಲಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಸ್ಥಗಿತಗೊಂಡಿದ್ದು, ನಿರುದ್ಯೋಗಿ ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ಹಾಗೂ ಆಡಳಿತಾತ್ಮಕ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತಿರುವುದರಿಂದ ನೇಮಕಾತಿ ಪ್ರಕ್ರಿಯೆಯನ್ನು ತುರ್ತಾಗಿ ಮುಂದುವರಿಸಬೇಕಾಗಿರುವುದರಿಂದ ನೇಮಕಾತಿ ಅಧಿಸೂಚನೆಗಳನ್ನು ಸರ್ಕಾರದ ಆದೇಶ ಸಂಖ್ಯೆ ದಿನಾಂಕ 28/12/2022 ಆದೇಶದ ಪೂರ್ವದಲ್ಲಿ ಜಾರಿಯಲ್ಲಿದ್ದ ಮೀಸಲಾತಿ ಆದೇಶ ಮತ್ತು ರೋಸ್ಟರ್ ಬಿಂದುಗಳಂತೆ ಹೊರಡಿಸುವುದು ಸೂಕ್ತವೆಂದು ನಿರ್ಧರಿಸಿ ಈ ಕೆಳಗಂಡಂತೆ ಆದೇಶಿಸಿದೆ. ಅರ್ಥ ಆಯ್ತಾ? ಸೊ ಈ ಒಂದು ಮೀಸಲಾತಿ ಪ್ರಮಾಣ 50% ಮಾತ್ರ, 50% ಕೊಟ್ಟು ಎಲ್ಲ ಒಂದು ವರ್ಗದವರಿಗೆ ನ್ಯಾಯ ದೊರಕಿಸುವಂತೆ ಒಂದು ಹೊಸ ನಿರ್ಧಾರವನ್ನು ಕೈಗೊಂಡು ಈ ಹೈಕೋರ್ಟಲ್ಲಿ ನ್ಯಾಯ ಇರೋದ್ರಿಂದ ಸೊ ಈಗ ತುಂಬ ಹೋರಾಟಗಳು ಎಲ್ಲ ಆಗಿ ಒಂದು ಆಡಳಿತಾತ್ಮಕ ವ್ಯವಸ್ಥೆ ಮೇಲೆ, ಈ ಇಲಾಖೆಗಳ ಮೇಲೆ ಪರಿಣಾಮ ಬೀರಿರೋದ್ರಿಂದ ಈ ಹೊಸ ಮೀಸಲಾತಿಯನ್ನು ಅಳವಡಿಸ್ಕೊಳ್ಳಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಅದೇ ಹಳೆಯ 50% ಮೀಸಲಾತಿಯನ್ನು ಹೊರಡಿಸಿ ನೇಮಕಾತಿಯನ್ನು
ಮಾಡಿ ಅಂತೇಳಿ ಹೈಕೋರ್ಟು ಆದೇಶವನ್ನು ನೀಡಿದೆ. ಓಕೆ, ನೆಕ್ಸ್ಟ್ ನೋಡಿ, ಮಾನ್ಯ ಉಚ್ಚ ನ್ಯಾಯಾಲಯದ ದಿನಾಂಕ 27/11/2025 ಮಧ್ಯಂತರ ಆದೇಶಕ್ಕಿಂತ ಹಿಂದೆ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಿರುವ ಪ್ರಕರಣಗಳನ್ನು ಯಥಾಪ್ರಕಾರ ಮುಂದುವರಿಸಿ. ಅಂದರೆ ಇವಾಗಲೇ ನಡೆಸಿದ್ರಲ್ಲ PDO, CTO, CTI ಅದನ್ನೆಲ್ಲ ಯಥಾಪ್ರಕಾರ ಮುಂದುವರಿಸಬೇಕು. ಬಟ್ ಅಂತಿಮಗೊಳಿಸೋದು ಹಾಗೂ ನೇಮಕಾತಿ ಆದೇಶದಲ್ಲಿ ಸ್ಪಷ್ಟವಾಗಿ ಈ ನೇಮಕಾತಿಗಳೇನು ನಡೀತಾವಲ್ಲ ಅವು ಮಾನ್ಯ ಉಚ್ಚ ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟಿರ್ತದೆ ಅಂತ ದಾಖಲಿಸಬೇಕು ಅಂತ ಹೇಳಿದೆ. ನೆಕ್ಸ್ಟ್ ನೋಡಿ, ರೋಸ್ಟರ್ ಬಿಂದು ಬಗ್ಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಮೇಲೆ ಈ ಹುದ್ದೆಗಳಲ್ಲಿ 6% ಪರಿಶಿಷ್ಟ ಜಾತಿಗೆ 2, ಪರಿಶಿಷ್ಟ ಪಂಗಡಕ್ಕೆ 6 ಹುದ್ದೆಗಳನ್ನು ಕಡ್ಡಾಯವಾಗಿ ಕಾಯ್ದಿರಿಸಬೇಕು ಅಂತ ಎಲ್ಲ ಇಲಾಖೆಗಳಿಗೆ ಹೇಳಿದೆ. ಸೊ ನೆಕ್ಸ್ಟ್ ನೋಡಿ, ಮುಂದುವರೆದು ಫೈನಲ್ ಆಗಿ ಖಾಲಿ ಇರುವ ನೇರ ನೇಮಕಾತಿ ಹುದ್ದೆಗಳಲ್ಲಿ ಸುಮಾರು 56,432 ಹುದ್ದೆಗಳನ್ನು ತುಂಬುವ ಪ್ರಕ್ರಿಯೆಯನ್ನು ಮುಂದಿನ 30 ದಿನಗಳಲ್ಲಿ ಪ್ರಾರಂಭಿಸುವಂತೆ ಎಲ್ಲ ಇಲಾಖೆಗಳಿಗೆ ಅಥವಾ ನೇಮಕಾತಿ ಪ್ರಾಧಿಕಾರಿಗಳಿಗೆ ತಿಳಿಸಿದೆ ಅಂತ ಈ ಒಂದು ಆದೇಶದಲ್ಲಿ ಹೊರಡಿಸಿದೆ. ಸೊ ಇದರಲ್ಲಿ ನೀವೇನು ತಿಳ್ಕೊಬೇಕು ಅಂತಂದರೆ, ನೇಮಕಾತಿಗಳು ಇನ್ನೂ 30 ಡೇಸಲ್ಲಿ ಆರಂಭ ಆಗ್ತವೆ. ಅಂದರೆ ಇದು ಮಾರ್ಚ್ ತಿಂಗಳು, ಸೊ ಮಾರ್ಚ್ ಮುಗಿಯುತ್ತೆ. ಮಾರ್ಚ್ ಅಥವಾ ಏಪ್ರಿಲ್ ಫಸ್ಟ್ ವೀಕಲ್ಲಿ ಅಥವಾ ಮಾರ್ಚ್ ಎಂಡಲ್ಲಿ ಹೊಸ ನೇಮಕಾತಿಗಳು ನೋಟಿಫಿಕೇಷನ್ಸ್ ಬರ್ತವೆ. ಸೊ ಒಂದು ನೋಟಿಫಿಕೇಷನ್ ಆದಮೇಲೆ ಜಾಸ್ತಿ ಟೈಮ್ ಇರಲ್ಲ. ಹಾಗಾಗಿ ಯಾರ್ಯಾರು ಹುದ್ದೆ ಬೇಕು ಅಂತೇಳಿ ಬಹಳ ಪರಿತಪಿಸ್ತಿದ್ದೀರೋ ಅಥವಾ ಹೋರಾಟಕ್ಕೆ ಹೋಗಿ ಹೋರಾಟ ಎಲ್ಲ ಮಾಡಿದ್ದೀರ ಮೊನ್ನೆಲ್ಲ, ಸೊ ಅಂಥ ವಿದ್ಯಾರ್ಥಿಗಳು ಚೆನ್ನಾಗಿ ಅಭ್ಯಾಸ ಮಾಡಿ ಇವಾಗಿಂದನೇ. ಯಾಕೆಂದರೆ ಈ KE ನಿಮಗೆ ಗೊತ್ತಿರ್ಬೋದು, ಜಾಸ್ತಿ ಟೈಮ್ ಕೊಡಲ್ಲ ಓದೋಕ್ಕೆ. ಹಾಗಾಗಿ ಎಲ್ಲ ಸಿಲೆಬಸ್ಸನ್ನು ಮುಗಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಆಮೇಲೆ ನೋಟಿಫಿಕೇಷನ್ಸ್ ಆದಮೇಲೆ ರಿವಿಷನ್ ಮಾಡಿರಂತೆ. ಸೊ ಇಷ್ಟು ಈ ಒಂದು ವಿಡಿಯೋನ ಒಂದು ಮಾಹಿತಿ ಆಗಿರುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಗ್ರೂಪ್ಗೆ ಶೇರ್ ಮಾಡಿ. ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕನ್ನು ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇದನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿ ಓದಿ. ಥ್ಯಾಂಕ್ ಯು, ಬಾಯ್ ಬಾಯ್.